ಹೆಲೋ, ನಮಸ್ಕಾರ ವೀಕ್ಷಕರೇ. ವೆಲ್ಕಮ್ ಟು ಮೈ ಚಾನಲ್. ನಾನು ಉಮಾ. ಇವತ್ತು ನಿಮ್ಮ ಜೊತೆ ಕ್ಯಾರೆಟ್ ಹಲ್ವಾ ರೆಸಿಪಿಯನ್ನು ಶೇರ್ ಮಾಡ್ಕೋತಾ ಇದ್ದೇನೆ. ಅದಕ್ಕಾಗಿ ನಾನಿಲ್ಲಿ 3/4 kg ಕ್ಯಾರೆಟನ್ನು ತಗೊಂಡು ಅದನ್ನು ಮೇಲಿನ ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿದ್ದೀನಿ. ನಾನು ಇದಕ್ಕೆ ಹೋಮ್ ಮೇಡ್ ಮಿಲ್ಕ್ ಮೇಡ್ ಹಾಕಿ ಈ ಹಲ್ವಾ ಮಾಡ್ತಾ ಇದ್ದೇನೆ. ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ 2 ಸ್ಪೂನ್ನಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೇನೆ. ಅದಕ್ಕೆ ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕಿ ಹುರಿದು ತೆಗೆದಿಡ್ತಾ ಇದ್ದೇನೆ. ಅದೇ ತುಪ್ಪಕ್ಕೆ ನಾನು ಕ್ಯಾರೆಟ್ ತುರಿಯನ್ನು ಹಾಕಿ ಹುರಿತಾ ಇದ್ದೇನೆ. ಇದು ಹೋಮ್ ಮೇಡ್ ಮಿಲ್ಕ್ ಮೇಡ್ ಹಾಕಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಇಲ್ಲಿ ನೋಡಿ, ಅದಕ್ಕಾಗಿ ನಾನಿಲ್ಲಿ ಅರ್ಧ ಬೌಲ್ಕಿನ ಕಡಿಮೆ ಸಕ್ಕರೆ ತಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಸಕ್ಕರೆಯನ್ನು ನಾನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಒಂದು ಅರ್ಧ ಕಪ್ಪು ನೀರನ್ನು ಸೇರಿಸಿ ಒಲೆ ಮೇಲಿಟ್ಟು ಕುದಿಸ್ತಾ ಇದ್ದೀನಿ. ಇದು ಸಕ್ಕರೆ ಕರಗಿದ್ರೆ ಸಾಕು. ಹೀಗೆ ಸಕ್ಕರೆ ಕರಗಿದ ನಂತರ ಇದನ್ನು ತಣ್ಣಗಾಗಲಿಕ್ಕೆ ಇಡ್ತೇನೆ. ಇದು ಮಿಲ್ಕ್ ಮೇಡ್ ಮಾಡಲಿಕ್ಕೆ. ಈ ಕಡೆ ಈ ನಮ್ಮ ಕ್ಯಾರೆಟು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾನು ಉಳಿಸಿದ ಸಕ್ಕರೆಯಲ್ಲಿ ಒಂದು ಅರ್ಧ ಭಾಗ ಸಕ್ಕರೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಟೇಸ್ಟ್ ನೋಡಿಕೊಂಡು ಸಕ್ಕರೆಯನ್ನು ನೀವು ಬೇಕಿದ್ದರೆ ಮತ್ತೆ ಸೇರಿಸಬಹುದು. ಈಗಿದು ನಮ್ಮ ಸಕ್ಕರೆ ಪಾಕ ತಣ್ಣಗಾಗಿದೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ 1 ಕಪ್ನಷ್ಟು ಹಾಲಿನ ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ಹಾಲಿನ ಪುಡಿಯನ್ನು ಸೇರಿಸಿ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೇನೆ. ನೀವು ಇದಕ್ಕೆ ಒಂದು ಚೂರು ಬೆಣ್ಣೆಯನ್ನು ಸೇರಿಸಿದರೆ ಮಿಲ್ಕ್ ಮೇಡ್ ರೆಡಿ ಆದಂಗೆ. ಆದರೆ ನಾನಿಲ್ಲಿ ಈಗ ತಕ್ಷಣ ಇದನ್ನು ಉಪಯೋಗಿಸ್ತಾ ಇದ್ದೀನಿ. ಹಾಗಾಗಿ ನಾನು ಇದಕ್ಕೆ 1 ಕಪ್ನಷ್ಟು ಹಾಲಿನ ಕೆನೆಯನ್ನು ಸೇರಿಸ್ತಾ ಇದ್ದೀನಿ. ಹಾಲಿನ ಕೆನೆಯನ್ನು ಸೇರಿಸಿ ಮತ್ತೊಂದು ಸಾರಿ ಇದನ್ನು ಮಿಕ್ಸಿ ಮಾಡ್ಕೋತೇನೆ. ಇದರಿಂದ ನಮ್ಮ ಕ್ಯಾರೆಟ್ ಹಲ್ವಾ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಈ ಮಿಕ್ಸರಲ್ಲಿ ಮಾಡ್ಕೊಂಡಿದ್ದಂತಹ ಮಿಲ್ಕ್ ಮೇಡನ್ನು ಈ ಕ್ಯಾರೆಟ್ ತುರಿಗೆ ಸೇರಿಸ್ತಾ ಇದ್ದೀನಿ. ಹೀಗೆ ಇದನ್ನು ಸೇರಿಸಿದ ನಂತರ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಅದು ನೀರೆಲ್ಲ ಆರಿದ ನಂತರ ನಾನು ಇದಕ್ಕೆ ಹುರಿದು ಇಟ್ಕೊಂಡಂತಹ ಬಾದಾಮಿ ಮತ್ತು ಗೋಡಂಬಿ ಪುಡಿ ಮಾಡಿ ಹಾಕ್ತಾ ಇದ್ದೇನೆ. ಇಲ್ಲಿ ನೋಡಿ, ನಮ್ಮ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ಇದು ತುಂಬ ಚೆನ್ನಾಗಿ ಬರುತ್ತೆ. ನೀವು ಈ ರೀತಿ ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು.